ನಮಸ್ಕಾರ ವೀಕ್ಷಕರೇ, ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನು ಆಗಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತದಿಂದ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 2203 ಮತಗಟ್ಟೆಗಳಿಗೆ 8464 ಸಿಬ್ಬಂದಿಗಳ ನಿಯುಕ್ತಿ. ಚಂದ್ರಶೇಖರ್ ನಾಯ್ಕ್. ಲೋಕಸಭಾ ಚುನಾವಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್. ಎಸ್ಪಿ ನಿಖಿಲ್. ವಿಡಿಯೋ ವೈರಲ್. ಬಸವರಾಜ ಪಾಟೀಲ್ ಇಟಗಿ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಸೈಬರ್ ಠಾಣೆಗೆ ದೂರು. ಗುಡ್ಡನಗೌಡ ಪಾಟೀಲ್. ಲೋಕಸಭೆ ಚುನಾವಣೆ ಮತಗಟ್ಟೆಗೆ ತೆರಳಿದ ಸಿಬ್ಬಂದಿಗಳು. ಎಲ್ವಿಡಿ ಎಸ್ಆರ್ಪಿಯು ಕಾಲೇಜ್ ಆವರಣದಲ್ಲಿ ಮತಯಂತ್ರಗಳ ವಿತರಣೆ. ಜಿಲ್ಲಾ ಜಂಗಮಾರ್ಚಕ ಪುರೋಹಿತ ಸಂಘ ವತಿಯಿಂದ ಜಂಗಮ ಓಟುಗಳಿಗೆ 35 ದಿನಗಳ ಬೇಸಿಗೆ ಶಿಬಿರ. ಮತ್ತು ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಮಾತ್ರ ಪ್ರಭಾವಿ ಪತ್ರಕರ್ತರಾಗಲು ಸಾಧ್ಯ. 14. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಗೆ ಮೇ 7ರಂದು ಮತದಾನ ನಡೆಯಲಿದ್ದು, ಜಿಲ್ಲೆಯ 5 ಹಾಗೂ ಯಾದಗಿರಿ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ ಸೇರಿ 2203 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, 8464 ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು. ನಗರದ ಎಲ್ವಿಡಿ ಕಾಲೇಜಿನಲ್ಲಿ ನಡೆದ ಮಾಸ್ಟರಿಂಗ್ ಪ್ರಕ್ರಿಯೆ ಪರಿಶೀಲಿಸಿ ನಂತರ ಮಾಹಿತಿ ನೀಡಿದರು. ರಾಯಚೂರು ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಟ್ಟೆಗಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿ ಇವಿಎಂ ಯಂತ್ರಗಳನ್ನು ವಿಂಗಡಿಸಿ ಸಿಬ್ಬಂದಿಗಳಿಗೆ ಹಸ್ತಾಂತರಿಸಲಾಗಿದೆ. ಸಂಜೆಯೊಳಗೆ ಮತಗಟ್ಟೆ ಸಿಬ್ಬಂದಿಗಳು ಮತಗಟ್ಟೆ ತಲುಪಲಿದ್ದು, ಮಂಗಳವಾರ ಬೆಳಗ್ಗೆ ಮತದಾನ ಪ್ರಕ್ರಿಯೆಗೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇವರು ಕಮಿಷನ್ ಗೈಡ್ಲೈನ್ಸ್ ಏನಿದೆ ಅಂತ ಹೇಳಿದರೆ, ಪೋಲಿಂಗ್ ಪಾರ್ಟೀಸು ಹಿಂದಿನ ದಿವಸ ಹೋಗಬೇಕು, ಪೋಲಿಂಗ್ ಪಾರ್ಟೀಸು ಪೋಲಿಂಗ್ ಸ್ಟೇಷನ್ನಲ್ಲೇ ಇರಬೇಕು ಅನ್ನೋವಂಥದ್ದು. ವಸತಿ ಸೆಪರೇಟ್ ವಸತಿ ಏನು ಅರೇಂಜ್ಮೆಂಟು ಮಾಡೋ ಹಾಗಿಲ್ಲ. ಮಹಿಳೆಯರಿಗೆ ಅವರು ಪೋಲಿಂಗ್ ಇದರಲ್ಲಿ ಏನು ಅವತ್ತಿನ ದಿವಸ ಹೋಗಿಲ್ಲ ಅಂತ ಹೇಳಿದ್ರೆ ಮತದಾನದ ದಿವಸ 1 ಅವರ್ ಮುಂಚೆ ಬರ್ಬೋದು ಅಂತ ಇದೆ. ಸೆಕ್ಟರ್ ಆಫೀಸರ್ಗಳ ಮೂಲಕ ಬರ್ಬೋದು ಅಂತಿದೆ. ಬಟ್ ನಮ್ಮ ಅಡ್ವೈಸ್ ಏನಿದೆ ಜನರಲಿ ಅಂತ ಹೇಳಿದ್ರೆ, ಅದು ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಅದಕ್ಕಿಂತ ಬೆಟರ್ ಮತದಾನದ ಪೋಲಿಂಗ್ ಪಾರ್ಟಿ ಜೊತೆನೇ ನೀವು ಹೋಗಿ ಅಲ್ಲಿ ಇರಬೇಕು ಅನ್ನೋಂಥದ್ದೇ ನಾವು ಅಡ್ವೈಸ್ ಮಾಡಿರೋದು. ಎಲ್ಲ ಕಡೆ ಸ್ಕೂಲ್ ಇರ್ತದೆ. ಸೊ ಲೇಡೀಸ್ಗೆ ನಾವೇನು ಹೇಳಿದ್ದೀವಿ, ಒಂದು ಸೆಪ್ರೇಟ್ ಬೇರೆ ರೂಮಲ್ಲಿ ಅವ್ರು ಇರ್ತಾರೆ, ಇವರು ಮಿಕ್ಕಿರುವಂಥ ಪಾರ್ಟಿ ಇನ್ನೊಂದು ರೂಮಲ್ಲಿ ಇರ್ತಾರೆ. ಇದು ಜನರಲಿ AMF ಫ್ಯಾನು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗಿಬಾರ್ದು ಅಂತ ಕಡ್ಡಾಯವಾಗಿ ಹೇಳಿರೋ ಅಂಥದ್ದು. ನೀರು, ಟಾಯ್ಲೆಟ್ಸು ಇಷ್ಟು ನಾವು ಎನ್ಶೋರ್ ಮಾಡಿದ್ದೀವಿ. 270 ಅಂದಾಜು 260ರಿಂದ 270 ಪೋಲಿಂಗ್ ಸ್ಟೇಷನ್ಗಳು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಲಿ ಇರೋದು. 20ರಿಂದ 22 ಸೆಕ್ಟರ್ಗಳಿದ್ದಾವೆ. ಸೊ ಸುಮಾರು 15ರಿಂದ 18 ಪೋಲಿಂಗ್ ಸ್ಟೇಷನ್ ಸೇರಿಸಿ ಒಂದು ಸೆಕ್ಟರ್ ಇದೆ. ಈ ಎಲೆಕ್ಷನಲ್ಲಿ ನಿಮಗೆ ಏನು ಟಫ್ ಅಂತ ಏನು ಟಫ್ ಫೇಸ್ ಮಾಡಬೇಕು ಅಂತ ಅನಿಸ್ತದೆ ಈ ಎಲೆಕ್ಷನ್? ಬಿಕಾಸ್ ಆಫ್ ಯಾವ ರೀತಿ ಟಫ್ ಫೇಸ್ ಮಾಡಬೇಕು? ಅಲ್ಲ, ಈ ಎಲೆಕ್ಷನಲ್ಲಿ ಹೀಟ್ ವೇವೇನೇ ಒಂದು ನಮಗೆ ಚಾಲೆಂಜಿಂಗ್ ಇರುವಂಥದ್ದು. ಸೊ ಈ ಹೀಟ್ ವೇವಲ್ಲಿ ಹೆಚ್ಚಿನ ಜನ ಬಂದು ಮತದಾನ ಮಾಡೋ ಅಂಥದ್ದು ನಮಗೆ, ನಾವು ಅದನ್ನು ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಆಗಬೇಕಾಗಿದೆ. ಸೊ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗ್ತದೆ ಅಂತ ನೋಡೋಣ. ಲೋಕಸಭಾ ಚುನಾವಣೆಯ 3ನೇ ಹಂತದಲ್ಲಿ ನಡೆಯುತ್ತಿರುವಂತಹ ಮತದಾನದ ಪ್ರಕ್ರಿಯೆ 7ನೇ ತಾರೀಕು ಮೇ ರಂದು ನಡೆಯಲಿದೆ. ಆ್ಯಂಡ್ ಆ 3ನೇ ಹಂತದಲ್ಲಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್ ನಮ್ಮ ರಾಯಚೂರು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ 06. ಇಲ್ಲಿ ಫೈನಲಿ ನಮ್ಮಲ್ಲಿ ಇರುವಂತಹ ಟೋಟಲ್ ಮತದಾರರು 20,10,437 ಇದ್ದಾರೆ. ಅದರಲ್ಲಿ 9,94,646 ಪುರುಷರು ಮತ್ತು 10,15,158 ಮಹಿಳೆಯರು. ಇದರಲ್ಲಿ ಯಂಗ್ ವೋಟರ್ಸ್ ಅಂತ ಅಂದರೆ 18ರಿಂದ 19 ವಯಸ್ಸಿನ ಮತದಾರರನ್ನ ನಾವು ಕನ್ಸಿಡರ್ ಮಾಡಿದ್ರೆ 47,835 ಇದ್ದಾರೆ. ಮತದಾನದ ಪ್ರಕ್ರಿಯೆಗೆ ಎಲ್ಲ ರೀತಿಯ
ಎಲ್ಲ ರೀತಿಯ ಪ್ರಿಪರೇಷನ್ಸ್ ಮಾಡಿಕೊಳ್ಳಲಾಗಿದೆ. ನಮ್ಮ ಸ್ಟ್ರಾಂಗ್ ರೂಮು ರೆಡಿ ಇದೆ ಮತ್ತು ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ ಸೆಗ್ಮೆಂಟ್ ವತಿಯಲ್ಲಿ ಆಲ್ರೆಡಿ ನಮ್ಮ EVM VVPAT ಅಲ್ಲಿನ ಸ್ಟ್ರಾಂಗ್ ರೂಮ್ಗಳಿಗೆ ಸರಬರಾಜು ಮಾಡಲಾಗಿದೆ. ಮಸ್ಟ್ರಿಂಗ್ ನಾಳೆ ನಡೀತದೆ 6ನೇ ತಾರೀಕು. ಆ್ಯಂಡ್ ಮಸ್ಟ್ರಿಂಗು ಅಸೆಂಬ್ಲಿ ಸೆಗ್ಮೆಂಟ್ಗಳ ಮೂಲಕ ಅಲ್ಲಿಂದ ಪೋಲಿಂಗ್ ಪಾರ್ಟೀಸ್ ಫಾರ್ಮೇಷನ್ ಕೂಡ ಆಗಿ ಅಲ್ಲಿಂದ EVM ಜೊತೆ ಪೋಲಿಂಗ್ ಪಾರ್ಟಿ ಅವರು ತಮ್ಮ ಮತಗಟ್ಟೆಗೆ ಹೋಗ್ತಾರೆ. 7ನೇ ತಾರೀಕು 7 ಗಂಟೆಯಿಂದ 6 ಗಂಟೆ 7 ಗಂಟೆ ಬೆಳಗ್ಗೆಯಿಂದ 6 ಗಂಟೆ ಸಾಯಂಕಾಲದವರೆಗೂ ಮತದಾನ ಮಾಡಬಹುದು. ಎಲ್ಲ ರೀತಿಯ ಪ್ರಿಪ್ರೇಷನ್ನು ಮಾಡಲಾಗಿದೆ. ಸೆಕ್ಟರ್ ಆಫೀಸರ್ಸ್ನು ನಾವು ನೇಮಕ ಮಾಡಿದ್ದೀವಿ. FSTಸು ಇನ್ನೂ ಕಂಟಿನ್ಯೂ ಆಗ್ತಾರೆ. ಅದಲ್ದಿರ ಪೊಲೀಸ್ ವತಿಯಿಂದ ಕೂಡ ಸೆಕ್ಟರ್ ಟೀಮ್ಸ್ ನೀಡಲಾಗಿದೆ. ನಮ್ಮಲ್ಲಿ ಅಂತ ಹೇಳಿದ್ರೆ ನಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಲಿ ಸುಮಾರು 437 ಸೆನ್ಸಿಟಿವ್ ಅಂದರೆ ಕ್ರಿಟಿಕಲ್ ಅಥವಾ ವಲ್ನರಬಲ್ ಪೋಲಿಂಗ್ ಸ್ಟೇಷನ್ ಅನ್ನುವಂಥದ್ದು ಏನು ಹೇಳ್ತೀವಿ ಅದು ಬರ್ತವೆ. ಈ ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಮೈಕ್ರೋ ಅಬ್ಸರ್ವರು ಅಥವಾ ವೆಬ್ಕಾಸ್ಟಿಂಗು ಅಥವಾ CAPF ಸೆಕ್ಷನ್ 3ರಲ್ಲಿ ಒಂದಂತೂ ಕಡ್ಡಾಯವಾಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಕಡೆ 2 ಇರೋ ಥರ ನಾವು ನೋಡ್ಕೊಂಡಿದ್ದೀವಿ. ವೆಬ್ಕಾಸ್ಟಿಂಗ್ ಅಂತೂ ಎಲ್ಲ ಕಡೆ ಕಡ್ಡಾಯವಾಗಿದೆ. ಇದ್ರ ಜೊತೆ CAPF ಆದರೂ ಇರ್ತದೆ, ಮೈಕ್ರೋ ಅಬ್ಸರ್ವರ್ಸ್ ಆದರೂ ಇರ್ತಾರೆ. ಇದನ್ನು ನಾವು ಎನ್ಶ್ಯೂರ್ ಮಾಡ್ಕೊಂಡಿದ್ದೀವಿ. ಅದಲ್ದಿರ ನಮ್ಮ RO ಆಫೀಸಲ್ಲಿ ಇದು ಏನು ನಮ್ಮ RO ಆಫೀಸಲ್ಲಿ ಪೋಲ್ ಡೇ ಮಾನಿಟ್ರಿಂಗ್ಗೆ ಸಂಬಂಧಪಟ್ಟಂಗೆ ನಮ್ಮ ಸೆಟಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ವೆಬ್ಕಾಸ್ಟಿಂಗು ಲೈವ್ ಇಲ್ಲಿ ನಾವು ನೋಡಬಹುದು. ಆ್ಯಂಡ್ ಅಬ್ಸರ್ವರ್ ಕೂಡ ಅದನ್ನು ಮಾನಿಟರ್ ಮಾಡ್ತಿರ್ತಾರೆ. ಇದಲ್ದಿರ ಇನ್ನೇನಾದರೂ ಇತ್ತು ಅಂತ ಹೇಳಿದ್ರೆ ತಾವು ಕೇಳ್ಬೋದು. ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು 3044 ಪೊಲೀಸ್ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಅವರು ಇಂದು ಲೋಕಸಭಾ ಚುನಾವಣೆಗೆ ಬಂದೋಬಸ್ತ್ ಕುರಿತಾಗಿ ಮಾಹಿತಿ ನೀಡಿ ಚುನಾವಣಾ ಬಂದೋಬಸ್ತಿಗೆ 7 ಜನ DYSP, 28 ಜನ CPI, 110 ಸಬ್ ಇನ್ಸ್ಪೆಕ್ಟರ್, 2500 ಪೊಲೀಸ್ ಪೇದೆ, 620 ಗೃಹರಕ್ಷಕ ದಳ ನಿಯೋಜಿಸಲಾಗಿದೆ. ಚಿಂತಾಮಣಿ, ಚಿತ್ರದುರ್ಗ, ಮೈಸೂರು, ಹಾಸನ ಜಿಲ್ಲೆಗಳಿಂದ ಸಿಬ್ಬಂದಿಗಳನ್ನು ಪಡೆಯಲಾಗಿದೆ. 5 KSRP ಮತ್ತು 3 CRP ತಂಡಗಳನ್ನು ಸಹ ಬಳಸಿಕೊಳ್ಳಲಾಗುತ್ತದೆ ಎಂದರು. ಐ ಆಮ್ ಟಾಕಿಂಗ್ ಅಬೌಟ್ ಇವನ್ ಪ್ರೀವಿಯಸ್ಲಿ ಆಲ್ಸೋ. ಈಗ ನಮ್ಮಲ್ಲಿ ಪ್ರೊಸೀಜರ್ ಏನಿತ್ತು, ದುಡ್ಡು ಏನಾದ್ರು ಸೀಸ್ ಆದರೆ FIR ಆಗೋದು. ಈ ಸರ್ತಿ ಕೋರ್ಟ್ ಹ್ಯಾಸ್ ಗಿವನ್ ಡೈರೆಕ್ಷನ್ ದಟ್ ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ಕ್ಯಾಶ್ ಸೀಜರ್ ಕಮಿಟಿ ವಿತೌಟ್ ಅನ್ FIR ನೀಡಿಂಗ್ ಟು ಬಿ ರಿಜಿಸ್ಟರ್ಡ್. ಹೆನ್ಸ್ ಮೇ ಬಿ ದ ನಂಬರ್ ಮೇ ಬಿ ಲೆಸರ್. ಸೊ ದ್ಯಾಟ್ ಆಲ್ಸೋ ಇಸ್ ಒನ್ ಆಫ್ ದ ರೀಸನ್ಸ್. ಅಲ್ಲ, ನಾನು ಅದನ್ನು ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇಲ್ಲ ಸರ್, ಸಂಜೆ ಚೆಕ್ ಮಾಡಕ್ಕಂತ ಊರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ರೆ ಒಬ್ಬರು ಸುಮ್ಮನೆ ಅಟ್ಲೀಸ್ಟ್ ಕೈ ಸತೆ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡಿದ್ರು ಸರ್. 5 ಬಾರಿ ಸರ್. ಈ ಕ್ಯಾಶ್ ಸೀಸ್ ಎಷ್ಟು ಇಲ್ಲಿವರೆಗೆ? 21 ಲಕ್ಷ. ಎಷ್ಟು ಕೇಸ್ಗಳು ಸರ್? ಕೇಸಸ್ ಹಾಕಿಲ್ಲ. ಕ್ಯಾಶ್ ಸೀಜರ್ ಕಮಿಟಿಗೆ ಹೋಗ್ತದೆ, ಅದು ಅದಾದ್ಮೇಲೆ ಇದಾಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಲಿಕ್ಕರ್ ಸೀಜರ್ ಒನ್ ಆಫ್ ದ ಹೈಯೆಸ್ಟ್, 13,000 ಲೀಟರು ಈ ಭಾಗದಲ್ಲಿರುವಂಥ ಹೈಯೆಸ್ಟ್ ಸೀಜರ್. ಸಾಯಂಕಾಲ 5 ಗಂಟೆಯಿಂದ ಕ್ಲೋಸ್. ಹೌದು. ಪ್ರಿವೆಂಟಿವ್ ಡಿಟೆನ್ಷನ್ ಇರುವಂಥವ್ರಿಗೆ ಒಂದು ಪ್ರೋಸೆಸ್ ಪ್ರಕಾರ ಮಾಡ್ಬೋದು. ಕನ್ವಿಕ್ಟೆಡ್ ಇವರಿಗೆ ಇಲ್ಲ. ಅಂತವ್ರು ಎಷ್ಟು ಜನ ಆಗಿದೆ ಸರ್ ಪ್ರಿವೆನ್ಷನ್ ಇದ್ದವರು? ಪ್ರಿವೆಂಟಿವ್ ಡಿಟೆನ್ಷನ್ ಇರುವಂಥವ್ರು ಯಾರು ಇಲ್ಲ. ಕನ್ವಿಕ್ಟೆಡ್ ನಾವು ವಿ ವಿಲ್ ನಾಟ್ ಟೇಕ್ ಎನಿ ಕನ್ಸಿಡರೇಷನ್. ನಾಳೆ ನಡೆಯುವ ಲೋಕಸಭೆ ಚುನಾವಣೆಗೆ ಮತಯಂತ್ರಗಳ ಸಾಮಗ್ರಿಗಳನ್ನು ನಗರದ LVD ಮಹಾವಿದ್ಯಾಲಯದಲ್ಲಿ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಗಳಿಗೆ ವಿತರಣೆ ಮಾಡಲಾಯಿತು. ಚುನಾವಣೆಗೆ ಸಜ್ಜುಗೊಳಿಸಿದ ಪ್ರತಿ ಕ್ಷೇತ್ರಗಳ ಕೌಂಟರ್ಗಳ ಮೂಲಕ ಆಯಾ ಚುನಾವಣಾಗಳ ಅಧಿಕಾರಿ ನೇತೃತ್ವದಲ್ಲಿ ಆಯಾ ಮತಗಟ್ಟೆಗಳಿಗೆ ಸಿದ್ಧಗೊಂಡಿರುವ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಪರಿಶೀಲಿಸಿ ಸೀಲ್ ಮಾಡಲಾಗಿದೆ. ಲೋಕಸಭೆ ಕ್ಷೇತ್ರದ ರಾಯಚೂರು ಜಿಲ್ಲೆಯ 5 ವಿಧಾನಸಭೆ ಕ್ಷೇತ್ರಗಳಿಗೆ ಮತಯಂತ್ರಗಳನ್ನು ನೀಡಲಾಗಿದೆ. ಪೋಲಿಂಗ್ ಬೂತ್ಗಳಿಗೆ ಸಾಮಗ್ರಿಗಳನ್ನು ಸಾಗಿಸುವುದಕ್ಕಾಗಿ ವಾಹನ ವ್ಯವಸ್ಥೆ ಮಾಡಲಾಗಿದೆ. EVM ಮತಯಂತ್ರಗಳನ್ನು ಚುನಾವಣೆ ನಿಯೋಜನೆಗೊಂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2203 ಮತಗಟ್ಟೆಗಳು ಇದ್ದು, ಜಿಲ್ಲೆಯಲ್ಲಿ 479 ಸೂಕ್ಷ್ಮ ಮತ್ತು 42 ದುರ್ಬಲ ಮತಗಟ್ಟೆಗಳಿವೆ.
203 ಮತಗಟ್ಟೆಗಳಲ್ಲಿ 1471 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮತ್ತು 309 ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಕಾತಿ ಮಾಡಲಾಗಿದೆ. ಪ್ರತಿ ಮತದಾನ ಕೇಂದ್ರಕ್ಕೆ ಅರೆ ಸೇನಾಪಡೆ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಸಿಎಪಿಎಫ್ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದು, ಜಿಲ್ಲೆಯಲ್ಲಿ ಒಟ್ಟು 20,10,437 ಮತದಾರರಿದ್ದಾರೆ. ಇದರಲ್ಲಿ 9,94,646 ಪುರುಷರು ಮತದಾರರು ಹಾಗೂ 10,15,158 ಮಹಿಳಾ ಮತದಾರರು ಇದ್ದು, 299 ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಹಾಗೂ 334 ಸೇವಾ ಮತದಾರರು ಮತದಾನ ಮಾಡಲಿದ್ದಾರೆ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ನಾವೆಲ್ಲ ಮುನ್ನಾಡಿ வந்து நின்னா ஏன் முன்னாடி எந்த ஹீரோவும் நிக்க முடியாத ராஜா.
ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್. ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಹಾಗೂ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದ್ದು, ಬುಡ್ಡನಗೌಡರಿಗೆ CH ಪಾಟೀಲರಿಗೆ ಹಣ ನೀಡಿರುವುದಾಗಿ ಮಾತನಾಡಿರುವುದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಪ್ರಕರಣ ಕುರಿತು ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಸೈಬರ್ ಕ್ರೈಮ್ಗೂ ದೂರು ನೀಡುವುದಾಗಿ JDS ತಾಲೂಕು ಅಧ್ಯಕ್ಷ ಬುಡ್ಡನಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನವಾಗಿ ತೇಜೋವಧೆ ಮಾಡುವ ಕೆಲಸವನ್ನು ಬಸವರಾಜ ಪಾಟೀಲ್ ಇಟಗಿ ಮಾಡಿದ್ದಾರೆ. ಯಾರಿಂದಲೂ ಹಣ ಪಡೆದು ಚುನಾವಣೆ ಮಾಡುವ ಅನಿವಾರ್ಯತೆ ನನಗಿಲ್ಲ. 2 ವಿಧಾನ ಪರಿಷತ್ ಸದಸ್ಯರಾಗಿದ್ದು ಬಸವರಾಜ ಪಾಟೀಲ್ ಇಟಗಿ ಅವರು ಪಕ್ಷ ನಿಷ್ಠೆಯನ್ನು ಏನೆಂಬುದು ತಾಲೂಕಿನ ಜನತೆಗೆ ಗೊತ್ತಿದೆ. ರಾಜಕೀಯ ಜೀವನದಲ್ಲಿ ಯಾರೊಂದಿಗೂ ಅಪವಿತ್ರ ಮೈತ್ರಿ ಮಾಡಿಕೊಂಡು ಹಣಕ್ಕಾಗಿ ಮಾರಾಟವಾಗಿಲ್ಲ.
ಸೋಲಿನ ಹತಾಶೆಯಲ್ಲಿ ಇರುವ ಇಟಗಿಯವರು 5 ಲಕ್ಷ ಹಣ ಕೊಟ್ಟಿರುವುದಾಗಿ ಹೇಳಿದ್ದು ಸಾಬೀತುಪಡಿಸಬೇಕು. ಅವರದೇ ಪಕ್ಷದ ಶ್ರೀದೇವಿ ನಾಯಕರು ಕುರಿತಾಗಿ ವಿಡಿಯೋದಲ್ಲಿ ಮಾತನಾಡಿರುವುದು ಪಕ್ಷದ ಬದ್ಧತೆ ಏನು ಎಂಬುದು ತೋರಿಸುತ್ತದೆ. ಶಾಸಕಿ ಕಾರ್ಯಮ್ಮ ನಾಯ್ಕ ಇವರನ್ನು ಸಹ ಸೈಲೆಂಟ್ ಮಾಡಿರುವುದಾಗಿ ಮಾತನಾಡಿದ್ದಾರೆ. ಯಾರಿಂದಲೂ 1 ರೂಪಾಯಿ ಹಣ ಪಡೆದಿಲ್ಲ. ರಾಜಕೀಯ ದುರುದ್ದೇಶದ ಹೇಳಿಕೆಯಾಗಿದೆ ಎಂದರು. ವೀರಶೈವ ಲಿಂಗಾಯತ ಸಮಾಜವನ್ನು ಒತ್ತೆ ಇಟ್ಟು ರಾಜಕಾರಣ ಮಾಡಿಲ್ಲ. ಬಸವರಾಜ ಪಾಟೀಲ್ ಇಟಗಿಯವರೇ ನೈತಿಕತೆ ಇದ್ದರೆ ಸಾಬೀತುಪಡಿಸಬೇಕು. ಸಮಾಜವನ್ನು ಬಳಸಿಕೊಂಡು ರಾಜಕಾರಣ ಮಾಡಿಲ್ಲ. ಯಾರಿಂದಲೂ ಹಣ ಪಡೆಯದೆ ಪಕ್ಷದ ನಿರ್ಧಾರಕ್ಕೆ ಬದ್ಧನಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೇನೆ. ವಿಡಿಯೋ ವೈರಲ್ ಮಾಡಿದವರು ಯಾರು ಎಂಬುದು ಗೊತ್ತಿಲ್ಲ. ದುರುದ್ದೇಶಪೂರ್ವಕವಾಗಿ ಚುನಾವಣೆ ಸಮೀಪಿಸಿರುವಾಗ ವೈರಲ್ ಮಾಡಿರುವುದರ ಹಿಂದೆ ರಾಜಕೀಯ ತೇಜೋವಧೆ ಮಾಡುವ ಉದ್ದೇಶ ಸ್ಪಷ್ಟವಾಗಿದೆ. ಕಾನೂನಾತ್ಮಕವಾಗಿ ಮಾಹಿತಿ ಪಡೆದು ದೂರು ನೀಡುವುದಾಗಿ ಹೇಳಿದರು. ಎಷ್ಟು ದೂರ ಅನ್ನೋದನ್ನ ಪ್ರೂಫ್ ಆಗುತ್ತೆ. ಏನಪ್ಪ ಹಾಕ್ಯಾರ ಮತ್ತೆ ಅವರು ಬರೀ ಅಷ್ಟು ಮಾತಾಡಿ ಏನಂತ ಬುದ್ಧನಗೌಡರಿಗೆ 5 ಲಕ್ಷ, CS ಪಾಟೀಲ್ಗೆ 5 ಲಕ್ಷ, ಕರೆಯನ್ನು ಸೈಲೆಂಟ್ ಮಾಡಿವಿ, ಸೈಲೆಂಟ್ ಆಗ್ತಾರ ಅಂತ ಹೇಳಿದ್ರು. ಕೂಡ ಇಡೀ ತಾಲೂಕಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡಿದಂತೆ ಎಲ್ಲ ಕಡೆ ವೈರಲ್ ಆಗಿದೆ. ಅಧ್ಯಕ್ಷ ಆಗಿ ಜನರ ಮನಸ್ಸು ಗೆದ್ದು ಓಡ ತಗೊಂಡು ನಾವೇನು ಬೇಡ ನಮ್ಮ ಬಗ್ಗೆ ಮಾತಾಡೋಕೆ ನೈತಿಕತೆ ಏನಾದ್ರೆ ನಮ್ಮ ಜೀವಮಾನದಾಗ ಯಾರು ದುಡ್ಡು ಕೊಟ್ಟರು ಖರೀದಿ ಮಾಡೋಕ್ಕಾಗಲ್ಲ. ನಾನು ಯಾರಿಗೂ ಖರೀದಿ ಆಗೋದಿಲ್ಲ. ಸ್ಪಷ್ಟ ದಿಲ್ಲಿ ಉದ್ದಕ್ಕ ತಾಲೂಕು ಬೇಡ, ಯಾರೇನೇ ಬರ್ಕೊಳ್ಳಿ ನಾನು ಪ್ರೂಫ್ ಕೊಡೋಕೆ ರೆಡಿ ಅಂತ ರಾಜಕಾರಣ ಮಾಡಿ ಇಲ್ಲಿ ಬಂದಿದ್ದೆ. ಬಟ್ ಆ ವೈರಲ್ ಮತ್ತೇನು ಮಾಡ್ಯಾರ ಅಂತಂದ್ರೆ ಇದಕ್ಕೆ ಹತಾಶನಾಗಿ 60,000 ಲೀಡರ್ ಮೇಲೆ ನಾನು ಗೆಲ್ಲಿಸ್ತೀನಿ, ಹಂಗೆ ನಾನು ಲೀಡ್ ಕೊಡ್ತೀನಿ ದೇವದುರ್ಗ ಕೇವಲ 3,700 3,800 ಕಾಂಗ್ರೆಸ್ ತಗೊಂಡಿತ್ತು ಅನ್ನೋದು ನಮ್ಮ ಮುಂದೆ ಕರಡಿ ಆತ್ಮಹತ್ಯೆ ಚುನಾವಣೆ. ವಿಶೇಷವಾಗಿ ನಮ್ಮಗನದಿರಲಿ ಆ ಪಾರ್ಟಿಗೆ ಅಮ್ಮ ಶ್ರೀದೇವಿ ನಾಯಕರು ಏನು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಅದನ್ನು ವೈರಲ್ ಆದದ್ದು ನಿಮ್ಮ ಮುಂದೆ ಕರಡಿ ಆದ. ಮತದಾರರ ದಾರಿ ತಪ್ಸಕ ಇಂತಿಂತ ಮಾತಾಡೋದಾಗ್ಲಿ, ಲಿಂಗಾಯತನ್ನು ಒತ್ತಿ ಇಟ್ಟು 30 ವರ್ಷದ ಲಿಂಗಾಯತನ್ನು ಒತ್ತಿ ಇಟ್ಟು ವೀರಶೈವ ಸಮಾಜನ ಒತ್ತಿ ಇಟ್ಟು ರಾಜಕಾರಣ ಮಾಡಿ ನಮ್ಮ ವೈಯಕ್ತಿಕ ಬೇಳೆ ಬೀಜಕ್ಕಾಗಿ ಈ 5 ಲಕ್ಷ 10 ಲಕ್ಷ ದುಡ್ಡು ತಗೊಳ್ಳೋದಕ್ಕೆ ರಾಜಕಾರಣ ಮಾಡ್ತಾರೆ ಅಂತ ಇದು ಮಾತಾಡಿದ್ದು ಅದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಾರೋ ಇಟಿಯವರಿಗೆ ಇದನ್ನ ಬ್ಯಾರೆದವ್ರು ಏನ್ ಮಾಡ್ಯಾರ, ಯಾರು ಮಾಡ್ಯಾರ ಅಂತ ನನಗೆ ಗೊತ್ತಿಲ್ಲ. ಬಹುಶಃ 2 ಇಶ್ಯೂಸ್ ಆಗಿರ್ಬೋದು. ಮೊನ್ನೆ ಒಂದು ಹಿಂಗೆ ಮಾಡ್ಯಾರ, ಲಿಂಗಾಯತನ್ನ ಮೀಟಿಂಗ್ ಮಾಡಿದಾಗ ಮಾಡಿದ್ರು, ಲಿಂಗಾಯತ ಉದ್ಧಾರ ಮಾಡ್ಕೊಂಡು ಅನ್ನೋದು ಇಬ್ಬರು ನಾಯಕರು ನೀವು ಅವ್ರು ಒತ್ತಿಟ್ಟು ರಾಜಕಾರಣ ಮಾಡ್ತಾರೆ. ನನ್ನ ಜೀವಮಾನದಾಗ ನನ್ನ ಒತ್ತಿಟ್ಕೊಂಡು ಎಲ್ಲ ಜಾತಿಗೆ ಗೌರವ ಕೊಟ್ಟದಕ್ಕೆ ಇವತ್ತು ಸಾಧಾರಣ ಜನಗಳು ಅಸೆಂಬ್ಲಿಗೆ ಹೋಗಿ ಕುಂದ್ರಂತ ರಾಜಕಾರಣ ವ್ಯವಸ್ಥೆ ಕಣ್ಮುಂದೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕೆ ಹೆಸರು ಕೆಡ್ಸಕ್ಕೆ ಇಂತಿಂತಾವ ಯಾರಂತ ಗೊತ್ತಾಗಿಲ್ಲ. ಇವ್ರು ಮಾತಾಡಿದ ಸತ್ಯ, ಮಾತಾಡಿದ್ದು ನನ್ನ ಪಾರ್ಟಿನ ಅಲ್ಲ. ಹೀಗಾಗಿ 1 ರೂಪಾಯಿ ಯಾರು ಕೊಡೋದ ಪ್ರಶ್ನೆ ಬರಲ್ಲ, ಯಾರು ತಗೊಳ್ಳೋ ಪ್ರಶ್ನೆ ಇಲ್ಲ. ಹುಟ್ಟದಲ್ಲಿ ಇದೇ ರೀತಿ ರಾಜಕಾರಣ ಮಾಡಿವಿ. ಈ ವೈರಲ್ ಆದ ದುರುಪಯೋಗನ ನಾನು ಎಷ್ಟೊತ್ತಿನ ಅದು ಯಾರಂತ ಫೋನ್ ನಂಬರ್ ಇಲ್ಲ, ಹೆಸರು ಕೂಡ ಇಲ್ಲ. ಆತ ಅಷ್ಟು ಆಡ್ಯಾನ, ಇಷ್ಟು ಲಕ್ಷ ಕೊಟ್ಟು ಇಷ್ಟು ಲಕ್ಷ ಕೊಟ್ಟಿರುತ್ತೆ, ಅದು ಸಂಪೂರ್ಣ ಸುಳ್ಳು. ಯಾವ ಉದ್ದೇಶಕ್ಕೆ ಆಡ್ಯಾನೋ, ಹತಾಶಾಗಿ ಆಡ್ಯಾನೋ ಜನ ಅದನ್ನೇ ಇನ್ನೊಬ್ಬ ವ್ಯಕ್ತಿ ಯಾರೋ ಒಬ್ರು ಫೋನ್ ನಂಬರ್ ಇಲ್ಲದೆ ಲಿಂಗಾಯತನ ಚುನಾವಣೆ ದುರುಪಯೋಗ ಮಾಡಿದಂತ ಫಸ್ಟ್ CS ಪಾಟೀಲ್ ಹಿಂಗೆ ಹೇಳ. ಅದಕ್ಕೆ ಯಾವುದೇ ಕಾರಣ ಬರೀ ಮಾತಾಡಿ ಬಿಡೋಂಗಿಲ್ಲ. ಇವತ್ತಿನ ಚರ್ಚೆ ನಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡೋದ್ರ ಜೊತೆಗೆ ಅರ್ಧಕ್ಕೆ ಬಿಡ್ಬೇಕಂತ ಮಾತಿಲ್ಲ. ನಮ್ಮ ತೇಜೋವಧೆ ಮಾಡಕ ಇದನ್ನ ಆ ಪಾರ್ಟಿಯವರು ಈ ಪಾರ್ಟಿಯವರು ಅನ್ನೋದಿಲ್ಲ. ಇದನ್ನ ಯಾರು ದುರುಪಯೋಗ ಮಾಡಿದಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಸೈಬರ್ ಇದಕ್ಕೆ ಕಂಪ್ಲೇಂಟ್ ಮಾಡಲೇಬೇಕು. ಜೊತೆಗೆ ಮಾನ ನಷ್ಟ 1-2 ಸಲ ಆಡಿವಿ. ಕೆಲವು ವಿಶೇಷದಾಗ ಮಾನ ನಷ್ಟ ಮೊಕದ್ದಮೆ ಮಾಡಿ ಅಷ್ಟಕ್ಕೆ ಬಿಟ್ಟಿವಿ ಅಂತ ಬಹಳ ಇದು ಅನಿಸ್ತದೆ. ಡೆಫಿನೆಟ್ಲಿ ಇದನ್ನ ಈ ಕೇಸ್ ಬಗ್ಗೆ ಸೈಬರ್ಗಿನೂ ಹೋಗ್ತೀನಿ, ಮಾನ ನಷ್ಟ ಮೊಕದ್ದಮೆನೂ ಹೂಡ್ತೀನಿ ಅಂತ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಅದನ್ನೇ ಈಗ ಅದನ್ನ ವ್ಯಕ್ತಿನ ಹೊರಗೆ ಹಿಡಿಬೇಕಲ್ಲ, ಯಾರಂತ ಗೊತ್ತೇ ಆಗಬೇಕು. ಮಾತಾಡಿದ ಸತ್ಯ ಅದ್ರಾಗೇನು ಆಲ್ರೆಡಿ ವಿಡಿಯೋದಲ್ಲಿ ಐತಲ್ಲ, ಈ ವಿಡಿಯೋ ನಿಮ್ ಮುಂದೆ ಐತಲ್ಲ, ಅದರಲ್ಲಿ ಮಾತಾಡಿದ ವ್ಯಕ್ತಿನೇ ಡೈರೆಕ್ಟ್ ಸರ್ ಸುಳ್ಳು. ಅವ್ರ ಮೇಲೆ ನೀವು ಏನು ಮಾಡಲ್ಲ ಅಂದ್ರೆ ಯಾರು ಸಿಗ್ತಾರೆ ನಿಮ್ಗೆ? ಅವ್ರಿಗೆ ಅವ್ರ ಮೂಲ ಹೆಂಗ್ ಹೇಳಿದ್ರಂತ. ಇವಾಗ
ಕಾಂಗ್ರೆಸ್ ಅವ್ರು ನಿಮ್ಗೇನು ಸಂಬಂಧ ನೀವು ಕೇಳ್ಬೋದು, ಅದ್ರ ಮೇಲೆ ನೀವು ಆನಸ್ಟ್ ಮಾತಾಡೋದು ಮಾಡ್ಬೋದು. ಅಲ್ಲ ಅಲ್ಲ ಇದನ್ನ ನೋಡ್ರಿ ಒಂದಂತ ಕಡೆ ನಾನೇನು ಸರ್, ನಿಮ್ಮ ಪ್ರತ್ಯಕ್ಷ ವ್ಯಕ್ತಿ ನಿಮ್ಮ ಮುಂದಾನ, ನೀವು ಇನ್ನೊಬ್ರು ಹುಡುಕೋದು ಪ್ರಶ್ನೆ ಬರಲ್ಲ. ಆಮೇಲೆ ಯಾರು ವೈರಲ್ ಮಾಡಿದ್ರೆ ಆಮೇಲೆ ಹುಡುಕ್ರಿ. ಬಟ್ ನೀವು ಹೇಳಿದಂಥ ವ್ಯಕ್ತಿ ನಿಮ್ಮ ಮುಂದಾನ, ಹೌದಾರ ನೀವು ಸ್ಪಷ್ಟೀಕರಣ ಕೊಟ್ಬಿಟ್ರಿ ಈಗ. ಬಟ್ ನಿಮ್ಮ ಹೆಸರು ತಗೊಂಡು ಹೇಳಲ್ಲ 5 ಲಕ್ಷ ಅಂತೇಳಿ, ಎದಕ್ಕೆ ಕೊಟ್ಟಲ್ಲ ಏನು ಕೊಟ್ಟ ಅಂತ ಕೇಳಿ ನಿಮ್ಮ ಅವ್ರಿಗೆ ಯಾರು ಕೊಟ್ಟರಂತ ಅವ್ರನ್ನ ವಿಚಾರ ಮಾಡ್ಬೇಕಂತ ಹೇಳಕತ್ತೇನೆ. ಹೇಳಿದಂಥ ವ್ಯಕ್ತಿ ನಿಮ್ಮ ಮಾನ ತೆಗೆದಲ್ಲ. ಅದ್ರ ಬಗ್ಗೆ ನಾನು ಅವ್ರಿವ್ರು ಬೇಕಾಗಿಲ್ಲ. ಅಂದ್ರೆ ಏನಾಗ್ತದೆ, ನೀವು ಅಸಂ ಜೊತೆ ಹೋರಾಟ ಮಾಡೋ ತಯಾರಿಲ್ಲ ಅನ್ನೋದಾದ್ರೆ ನೀವು ಎಲ್ಲರಲ್ಲಿ ಕಾಂಪ್ರಮೈಸ್ ಇದ್ದೀರ ಅನ್ನೋಕ್ಕಾಗತ್ತೆ. ಕಾಂಪ್ರಮೈಸ್ ನನ್ನ ಜೀವನದಾಗಿಲ್ಲ, ಮಾಡ್ತೇನೆ. ಆಯ್ತು, ಈಗನೇ ಏನಂದ್ರೆ ಅದ್ರ ಬಗ್ಗೆ ತಗೊಂತೀನಿ ನಾನು. ಎಷ್ಟು ವರ್ಷಕ್ಕೆ ನಾನು ಈಗ ಅದ ಅಂದಿದ್ದು ಸುಳ್ಳಪ್ಪ, ನಾನು ಇಲ್ಲ ನೀವು ಅದನ್ನ. ಈ ಸಂದರ್ಭದಲ್ಲಿ ಬೂದಪ್ಪ ಗೌಡ, ಗುರು ಪಾಟೀಲ್ ಇದ್ದರು. ಈಗ ಜಾಹೀರಾತು. ನಗರದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಜಿಲ್ಲಾ ಜಂಗಮ ಅರ್ಚಕ ಪುರೋಹಿತ ಸಂಘ ವತಿಯಿಂದ ಜಂಗಮ ವಟುಗಳಿಗೆ 35 ದಿನಗಳ ಬೇಸಿಗೆಯ ವೇದ ಅಧ್ಯಯನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಬೇಸಿಗೆಯ ದಿನಮಾನಗಳಲ್ಲಿ ಜಂಗಮ ವಟುಗಳು ಶಾಲೆಯ ನಂತರ ಮನೆಯಲ್ಲಿ ಸುಮ್ಮನೆ ಸಮಯ ಕಳೆದು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಉದ್ದೇಶದಿಂದ ಜಿಲ್ಲಾ ಅರ್ಚಕ ಪುರೋಹಿತ ಸಂಘದವರು ಸಮಾಜದ ಹಿರಿಯರ ಸಲಹಾ ಸಹಕಾರಗಳನ್ನು ಪಡೆದು ಒಂದು ವಾರ ಮಾಡಲಾಗಿದೆ. ಈ ಒಂದು ನಿರ್ಧಾರ ಮಾಡಲಾಗಿದೆ. ಶಿಬಿರದಲ್ಲಿ ನಿತ್ಯವೂ ಬೆಳಗ್ಗೆ ಅನುಕೂಲಕ್ಕೆ ತಕ್ಕಂತೆ ಯೋಗಾಭ್ಯಾಸ, ಸಾಮೂಹಿಕ ಮಂತ್ರಾಭ್ಯಾಸ ಪಠಣ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಉಪಹಾರ, ಮಧ್ಯಾಹ್ನ ಪ್ರಸಾದ, ನಂತರ ವಟುಗಳಿಗೆ ಸ್ವಲ್ಪ ವಿಶ್ರಾಂತಿ, ಸಂಜೆ 5 ಗಂಟೆಯಿಂದ ಮಕ್ಕಳ ಮನರಂಜನೆಗೋಸ್ಕರ ಪಂದ್ಯಾವಳಿಗಳು, ಅಂತಾಕ್ಷರಿ ಪಂದ್ಯಾವಳಿಗಳು, ಕ್ವಿಜ್ ಕಾಂಪಿಟೇಷನ್, ಧರ್ಮ ಸಭೆಗಳು, ಮಕ್ಕಳಿಗೆ ಅವರ ಅಭ್ಯಾಸಕ್ಕೆ ತಕ್ಕಂತೆ ಭಕ್ತಿಗೀತೆಗಳು, ವಚನ, ಜಾನಪದ ಗೀತೆ ಹಾಗೂ ಇನ್ನಿತರ ವಿಧವಾದ ಪಂದ್ಯಾವಳಿಗಳನ್ನು ಅಳವಡಿಸಲಾಯಿತು. ಶಿವಯ್ಯ ಶಾಸ್ತ್ರಿ ಮಾತನಾಡಿ, 35 ದಿನಗಳವರೆಗೆ ಜರುಗುವ ಈ ಶಿಬಿರದಲ್ಲಿ ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿ, ಸಂಸ್ಕೃತಿ ಸಂಪ್ರದಾಯಗಳಿಂದ ಅವರ ಭವಿಷ್ಯ ಉಜ್ವಲವಾಗಿ ಬೆಳೆಯಲೆಂದು ಮಂತ್ರೋಪದೇಶ ಕಲಿಸಲಾಗುತ್ತಿದೆ ಹಾಗೂ ಆರೋಗ್ಯದಿಂದಲೂ ಸದೃಢವಾಗಿ ಬಲಿಷ್ಠ ಆರೋಗ್ಯವಂತರಾಗಲೆಂದು ಅವರಿಗೆ ಯೋಗಾಭ್ಯಾಸ ಮತ್ತು ಆಟೋಪಚಾರಗಳನ್ನು ಕಲಿಸಲಾಗುತ್ತದೆ. ಒಬ್ಬ ಒಟ್ಟು ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ತನ್ನ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆದು ತನ್ನ ಜೀವನವನ್ನು ಉಜ್ವಲಗೊಳಿಸಿಕೊಂಡರೆ ಅದೇ ನಮಗೆ ಆತನು ಕೊಡುವ ಗುರು ಕಾಣಿಕೆ ಎಂದು ಹೇಳಿದರು. ಗುರು ಹಿರಿಯರ ಹಾಗೂ ಸರ್ವ ಸದ್ಭಕ್ತರ ಸಹಾಯ ಸಹಕಾರದೊಂದಿಗೆ ನಿತ್ಯವೂ ಮಕ್ಕಳ ಮತ್ತು ಪುರೋಹಿತರ ಅಧ್ಯಯನ ಮತ್ತು ಅಭ್ಯಾಸ ಜರುಗುತ್ತಿದೆ ಎಂದು ಹೇಳಿದರು. ರಾಯಚೂರು ಜಿಲ್ಲಾ ವೀರಶೈವ ಜಂಗಮ ಪುರೋಹಿತ ಅರ್ಚಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂಥ ವೇದಾಧ್ಯಯನ ಶಿಬಿರ ಮತ್ತು ಯೋಗ ಶಿಬಿರ ಅಂತಂದೇಳಿ ಜಂಗಮ ವಟುಗಳಿಗೆ ಈ ಒಂದು ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಶಿಬಿರದಲ್ಲಿ ಆಗುವಂಥ ಬದಲಾವಣೆಗಳು ಆಗೋದೇನಂತ ಕೇಳಿದರೆ, ಮಕ್ಕಳಿಗೆ ಒಂದು ಸುಸಂಸ್ಕೃತರನ್ನು ಆಗುವಂಥ ಒಂದು ಬದಲಾವಣೆ ಆಗ್ತದೆ. ಯಾಕಂದರೆ ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಇಂಥ ಒಂದು ಸಂಸ್ಕಾರ ಕೊಡೋದ್ರಿಂದ ಅವರ ಮುಂದಿನ ಒಂದು ಜೀವನದ ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಒಂದು, ಈ ಯೋಗ ಮಾಡೋದ್ರಿಂದ ಅವರಿಗೆ ಸದೃಢವಾದಂಥ ಒಂದು ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಯೋಗಾಭ್ಯಾಸ ಮತ್ತು ವೇದಾಧ್ಯಯನ ಶಿಬಿರ ಅಂತಂದೇಳಿವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಮಕ್ಕಳಿಗೆ ನಾವು ಈ ದಿನಂಪ್ರತಿ ಬೆಳಗ್ಗೆ ಇಷ್ಟಲಿಂಗ ಪೂಜಾ ಅನ್ನುವಂಥ ಒಂದು ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ. ಈ ಇಷ್ಟಲಿಂಗ ಪೂಜಾ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರಿಗಿನ ಆ ಮಕ್ಕಳಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಮತ್ತು ಶಿವಯೋಗ ಸಾಧನೆಯ ಸಹಿತ ಮಾಡೋದ್ರಿಂದ ಯಾವ ಥರ ಸಾಧನೆ ಮಾಡ್ತೀವಿ ಆ ಥರ ಶಿವಯೋಗ ಸಾಧನೆ ಆಗುತ್ತಾ ಅಂತಂದು ಹೇಳೋದ್ರಲ್ಲಿ ಇಚ್ಛಪಡ್ತೀವಿ. ನಮ್ಮ ಹೆಸರು ಶಿವಯ್ಯ ಶಾಸ್ತ್ರಿ, ಪುರೋಹಿತರು.
ಪಾದೋದಕ ಜಂಗಮ ಪಾದೋದಕ ಲಿಂಗವನ್ನು ಮುಂದಕ್ಕೆ ಸರಿಸಿ ತೀರ್ಥ ಶಬ್ದವನ್ನು ತೀರ್ಥ ಕುಡಿರಿ. ನೇರವಾಗಿ ಕುತ್ಕೊಂಡು ಆರೋಗ್ಯವನ್ನು ಕೊಡು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಅಂತ ಬೇಡ್ಕೊಳ್ಳೋರು ನಿಮಗೆ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ. ಈ ಸಂದರ್ಭದಲ್ಲಿ ಜಿಲ್ಲಾ ಅರ್ಚಕ ಪುರೋಹಿತ ಸಂಘದ ಗೌರವಾಧ್ಯಕ್ಷ ಪಂಪಾಪತಿ ಶಾಸ್ತ್ರಿಗಳು, ನಾಡಂಗಿ ಮಠ, ರಾಚಯ್ಯ ಸ್ವಾಮಿ ನಂದಿಕುಲ ಮಠ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೇದ ಯೋಗದಿಂದ ಸಂಸ್ಕಾರ, ಸದೃಢ ಆರೋಗ್ಯ ಅಭಿವೃದ್ಧಿ. ಶಿವಯ್ಯ ಶಾಸ್ತ್ರಿ. ಈಗ ಜಾಹೀರಾತು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೆಂಬೆಂಚಿ ಅವರ ಅಧ್ಯಕ್ಷತೆಯಲ್ಲಿ ಪರಿಷತ್ತಿನ 110ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ರಂಗ ಕಲಾವಿದ ವಿಎನ್ ಅಕ್ಕಿ ಅವರು ನೆರವೇರಿಸಿದರು. ಉಪನ್ಯಾಸಕರಾಗಿ ಆಗಮಿಸಿದ ಹಿರಿಯ ಪತ್ರಕರ್ತರಾದ ಭೀಮರಾಯ ಅದ್ದಿನಾಳ್ ಅವರು ಮಾತನಾಡಿ, ಒಬ್ಬ ಶ್ರೇಷ್ಠ ಪತ್ರಕರ್ತನಾಗಬೇಕಾದರೆ ಆತನು ಹಿರಿಯ ಸಾಹಿತಿಗಳು ಲೇಖನ ಮಾಡಿದ ಗ್ರಂಥ, ಕಾವ್ಯ ಹಾಗೂ ಇನ್ನಿತರ ಪುಸ್ತಕಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಆಗ ಮಾತ್ರ ಒಬ್ಬ ಪ್ರಭಾವಿ ಪತ್ರಕರ್ತನಾಗಲು ಬೆಳೆಯಲು ಸಾಧ್ಯವೆಂದರು ಹೇಳಿದರು. ಸಾಹಿತಿಗಳು ಇಂದು ಬರೆದ ಅಕ್ಷರಗಳು 1000 ವರ್ಷಗಳ ನಂತರವೂ ಕಾಣಲು ಸಾಧ್ಯ. ಆದರೆ ಒಬ್ಬ ಪತ್ರಕರ್ತ ಬರೆದ ಅಕ್ಷರಗಳು ಒಂದು ದಿನ ನಂತರ ರದ್ದಿಯಾಗುತ್ತವೆ. ಆದರೆ ರದ್ದಿಯಾದ ಸುದ್ದಿಗಳು ಸಹಿತ ತುಂಬಾ ಪ್ರಭಾವ ಬೀರುತ್ತವೆ. ಆ ವಿಷಯದ ಬೇರೆ ಎಂದರು. ನಮ್ಮ ಜಿಲ್ಲೆ ಅಥವಾ ನಗರವಾಗಿರಬಹುದು, ನಾವಾಡುವ ಭಾಷೆ ಯಾರೂ ದ್ವೇಷಿಸುತ್ತಿಲ್ಲ. ನಮ್ಮದು ಗಡಿ ಭಾಗವಾಗಿದ್ದರಿಂದ ಇಲ್ಲಿ ತೆಲುಗು, ತಮಿಳು ಹಾಗೂ ಹಿಂದಿ ಭಾಷಿಗರು ಇದ್ದಾರೆ ಎಂದು ನಮಗೆ ಭಾಷೆಗಳು ತೊಂದರೆಯಾಗದೆ ಬಂದಿಲ್ಲ, ಬರುವುದು ಇಲ್ಲ. ಏಕೆಂದರೆ ಒಬ್ಬರಿಗೊಬ್ಬರು ಸಹೋದರತ್ವ ಬಾಂಧವ್ಯದಿಂದ ಅವರ ಭಾಷೆಯಲ್ಲಿ ಅವರ ವ್ಯವಹಾರ, ನಮ್ಮ ಭಾಷೆಯಲ್ಲಿ ನಮ್ಮ ವ್ಯವಹಾರವಿದೆ. ಹೀಗಾಗಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮೇಲೆ ಶಾಂತಿಯಿಂದ ಇದ್ದೇವೆ ಎಂದು ಹೇಳಿದರು. ಪತ್ರಕರ್ತರು, ಸಾಹಿತಿಗಳು ಪ್ಯಾರಲಲ್ ಮಾರ್ಗ ಆದರೂ ಸಹಿತ ಇಬ್ಬರದ್ದು ಅಕ್ಷರನೇ. ಬಟ್ ಸಾಹಿತಿಗಳ ಅಕ್ಷರದಲ್ಲಿ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ನೀವು ಇವತ್ತು ಬರೆದ್ರೆ ಇನ್ನು 100 ವರ್ಷಕ್ಕೆ ಪ್ರಸ್ತುತ ಇರ್ತದೆ. ಯಾಕೆ ಸಾಹಿತಿಗಳ ಮೇಲೆ ನಮ್ಮ ಗೌರವ ಜಾಸ್ತಿ ಅಂತಂದರೆ, ನೀವೊಂದು ಪುಸ್ತಕ ಬರೀಬೇಕಂದ್ರೆ ಎಷ್ಟು ಹೋಮ್ವರ್ಕ್ ಮಾಡ್ತೀರಿ, ಎಷ್ಟು ರಿಸರ್ಚ್ ಮಾಡ್ತೀರಿ, ಎಷ್ಟು ಜನರನ್ನ ನೀವು ಸಂದರ್ಶನ ಮಾಡ್ತೀರಿ, ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀರಿ. ಪತ್ರಕರ್ತರದ್ದು ಏನಿಲ್ಲ, ಒಂದನೇ ಖಂಡನೆ, ವಂದಿಸಿದ್ರು, ನಿರೂಪಿಸಿದ್ರು, ಖಂಡಿಸಿದ್ರು, ಲಾಸ್ಟಿಗೆ ಏನೋ ಒಂದು ಆರ್ಟಿಕಲ್ ಬರೆದ್ರೆ ಇವತ್ತು ಏನು ಸಿಚುವೇಶನ್ ಇದೆ ಅಷ್ಟೇ, ನಾಳೆ ಮತ್ತೆ ರದ್ದಿನೇ ಅದು. ಹೀಗಾಗಿ ಸಾಹಿತ್ಯವನ್ನು ಯಾರು ಅಧ್ಯಯನ ಮಾಡಿ ಪತ್ರಕರ್ತ ಆಗಿರ್ತಾನಲ್ಲ, ಅದೊಂದು ಭಾಳ ಪ್ರಭಾವ ಇರುತ್ತೆ. ಯಾಕಂದರೆ 2 ಮಿಕ್ಸ್ ಇರ್ತದೆ ಅಲ್ಲಿ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ. ಹೀಗಾಗಿ ನಮ್ಮ ಪತ್ರಕರ್ತರು ಇತ್ತೀಚಿನ ಕನ್ನಡ ಸಾಹಿತ್ಯ ಪರಿಷತ್ ಸ್ಟೇಟ್ಮೆಂಟ್ ಏನಾದ್ರು ನೋಡ್ರ ಪರಿಸ್ಥಿತಿ ನಮ್ಗೆ ಯಾವುದೋ ಒಂದು ತಮಿಳುನಾಡಿನಾಗಿರ್ಬೋದು, ಮಹಾರಾಷ್ಟ್ರ ಬಾರ್ಡರ್ ಆಗಿರ್ಬೋದು, ಯಾವುದೋ ಒಂದು ಆಂಧ್ರ ಬಾರ್ಡ್ರ್. ಈಗ ನೋಡ್ರಿ ನಮ್ಮ ರಾಯಚೂರಲ್ಲಿ ನಾವು ಎಷ್ಟು ಪುಣ್ಯವಂತರು ಅಂತಂದರೆ, ಈ ಸಂದರ್ಭದಲ್ಲಿ ನಾವು ಭಾಳ ಪ್ರತಿ ಸಂದರ್ಭದಲ್ಲಿ ಗೌರವ ಕೊಡಬೇಕು. ನಮ್ಮಲ್ಲಿ ಎಷ್ಟೇ ನಮ್ಗೆ ಆಂಧ್ರಲಿಂದ ನಮ್ಗೆ ಭಾಷೆ ಇಲ್ಲಿ ಬಂದರೂ ಸಹಿತ ನಮಗೆ ಭಾಷೆ ಸಮಸ್ಯೆ ಆಗಿಲ್ಲ. ನಾವು ಯಾವತ್ತೂ ತೆಲುಗು ಕನ್ನಡ ಅಂತ ಜಗಳನೇ ಆಡಿಲ್ಲ. ನೀವು ನೋಡ್ರಿ, ಈಗ ನಗರಸಭೆ ಮೀಟಿಂಗ್ ಆಗಿರ್ತದೆ, ನಾವು ಹೋಗಿರ್ತೀವಿ ಮೀಟಿಂಗ್ದಲ್ಲಿ, ಸದಸ್ಯರೆಲ್ಲ ಮಾತಾಡುವಾಗ ಕನ್ನಡ ಮಾತಾಡ್ತಾರೆ. ಕುಂದ್ರಪ್ಪ ಸಾಕು, ನಾನು ಮಾತಾಡ್ತೀನಿ ಕುಂದ್ರ ಅಂತ. ಕುಂದ್ರದಲ್ಲಿ ಇನ್ನೊಬ್ಬ ಮೆಂಬರ್ ಕೃಷ್ಣಪ್ಪ ಏನು చేస్తావు ಎಡೋದು ಮಾಡ್ತಾರೆ, ಆಯ್ತು 5 ನಿಮಿಷ ಕುಂದಿರ್ತಾರೆ. ಅಂದರೆ ಅಷ್ಟು ಪ್ರಭಾವ ಇದೆ. ಬಟ್ ಇದು ಸಮಸ್ಯೆ ಆಗಿ ಬದಲಾವಣೆ ಆಗಿಲ್ಲ ನಮ್ಮಲ್ಲಿ. ಯಾವತ್ತೂ ನಮಗೆ ಭಾಷೆ ಸಮಸ್ಯೆ ಆಗಿಲ್ಲ. ಭಾಷೆದ ಪ್ರಭಾವ ಇರ್ಬೋದು, ಭಾಳಷ್ಟು ಜನ ತೆಲುಗರು ಇರ್ಬೋದು, ಬಟ್ ಅವರು ಕನ್ನಡಿಗರ ಜೊತೆ ಹೊಂದಾಣಿಕೊಂಡು, ಕನ್ನಡ ನಾಡು ನುಡಿ ಜೊತೆ ಹೊಂದಾಣಿಕೊಂಡು ಜೀವಿಸ್ತಾ ಇದ್ದಾರಲ್ಲ. ಹಿಂಗಾಗಿ ನಮ್ಮ ರಾಯಚೂರಲ್ಲಿ ಭಾಷೆ ಸಮಸ್ಯೆ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಹೋದಾಗ ಬಾರ್ಡರ್ ಸಮಸ್ಯೆ ಬಂದಾಗ ನಮ್ಮ ಸಾಹಿತ್ಯ ಪರಿಷತ್ ಸ್ಟೇಟ್ಮೆಂಟ್ ಏನಂತ ಕಾಯ್ತಾರೆ ಅವರು. ಈ ಸಾಹಿತ್ಯ ಪರಿಷತ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅವ್ರು ಆ ಕಡೆಯವ್ರು ಆರಾಮ ಇರ್ತಾರೆ. ಹಿಂಗಾಗಿ ನಮ್ಮ ಭಾಳ ಜವಾಬ್ದಾರಿ ನಮ್ಮ ಸಾಹಿತ್ಯ ಪರಿಷತ್ ಮೇಲಿದೆ. ಹೀಗಾಗಿ ಇವತ್ತು ಏನು ಸಾಹಿತ್ಯ ಪರಿಷತ್ತನ್ನು ಸಂಸ್ಥಾಪನೆ ಮಾಡ್ಯಾರ ಅವರೆಲ್ಲರನ್ನ ಸ್ಮರಿಸುವ ದಿನದಲ್ಲಿ
ನನ್ನನ್ನು ಕರೆಸಿ ಒಂದೆರಡು ಮಾತನಾಡೋಕ್ಕೆ ನೀವೇನು ಅವಕಾಶ ಕೊಟ್ಟಿರಿ. ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹಿರಿಯ ನ್ಯಾಯವಾದಿಗಳಾದ CB ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತಿಗೂ ನಮ್ಮ ಬಸವ ತತ್ವಕ್ಕೂ ಅವಿನಾಭಾವ ಸಂಬಂಧವಿದೆ. ಏಕೆಂದರೆ ಪರಿಷತ್ತನ್ನು ಸಂಸ್ಥಾಪಿಸಿದವರು 3 ವಿದ್ವಾನ್ ಸಾಹಿತಿಗಳು. ಹಾಗೆ ನಮ್ಮ ಬಸವ ಜಯಂತಿಯನ್ನು ಪ್ರಾರಂಭಿಸಿದವರು ಸಹಿತ ಅಲ್ಲಿಯೂ 3 ಶಿವಶರಣರು. ಹೀಗಾಗಿ ಇಂದಿನಿಂದಲೂ ಸರ್ವ ಸಾಹಿತಿಗಳು ಶಿವಶರಣರು ತಮ್ಮ ತಮ್ಮ ಬಾಂಧವ್ಯಗಳ ಸರಳತನದಿಂದ ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳನ್ನು ಕೊಡುಗೆ ನೀಡುತ್ತಾ ಬಂದಿದ್ದವರಾಗಿರುತ್ತಾರೆ ಎಂದು ಹೇಳಿದರು. ನಮ್ಮ ಜಯದೇವ ಸ್ವಾಮಿಗಳು ದಾವಣಗೆರೆ ಮಠ ಮತ್ತು ಪಗು ಒಳಕಟ್ಟಿ ಅವರು ಮತ್ತು ಮೃತ್ಯುಂಜಯ ಸ್ವಾಮಿಗಳು ಧಾರವಾಡ, ಅವರು 3ರಿಂದ ಸ್ಥಾಪನೆ ಮಾಡಿ 112ನೇ ವರ್ಷಕ್ಕೆ ನಾವು ಬಸವ ಜಯಂತಿ ಕಾರ್ಯಕ್ರಮ ಬರ್ತಾ ಇದ್ದೇವೆ. ಆಮೇಲೆ ಕನ್ನಡ ಹುಟ್ಟದ್ದು ಸುಮಾರು 900 ವರ್ಷಗಳೇ ಪ್ರಥಮ ವಚನಕಾರ್ತಿ ಅಂತ ಗುರುತಿಸಿದ್ದು ಅಕ್ಕಮಹಾದೇವಿ. ನಾವೆಲ್ಲ ಭಾಳ ಸಂತೋಷ ಪಡ್ತಕ್ಕಂಥದ್ದು. ಮೂಲವಾಗಿ 900 ವರ್ಷಗಳೇ ಈ ಒಂದು ಕನ್ನಡದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಚನಗಳ ಮೂಲಕ, ಯಾಕಂದರೆ ಅದಕ್ಕಿಂತ ಪೂರ್ವದಲ್ಲಿ ಕನ್ನಡದಲ್ಲಿ ಇರಲಿಲ್ಲ, ಸಂಸ್ಕೃತದಲ್ಲಿದ್ದು ಅದು ದೇವಭಾಷೆ ಅಂತ ಕರೀತಿದ್ದರು. ದೇವಭಾಷೆಯನ್ನು ಜನಭಾಷೆಯಾಗಿ ಮಾಡಿದ್ರು ವಚನಕಾರರು. ಆ ಒಂದು ವಿಶೇಷವಾಗಿರ್ತಕ್ಕಂಥ ಇವತ್ತು ದಿನ ಸಂಸ್ಥಾಪನಾ ದಿನಾಚರಣೆ. ವೆಂಕಟೇಶ್ ಅವರು ಬೇವಿನ ಸುಮಾರು 3-4 ಸಲ ಅಕ್ಕ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸರ್ವಮಂಗಳ ಸಕ್ರಿ ಗೋವಿಂದರಾಜು ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯ ರಾಜೇಶ್ವರಿ ಸಾವರಮಠ, ತಾಯಪ್ಪ ಬಿ ಹೊಸೂರು, ನಾಗಪ್ಪ ಹೊರಪ್ಯಾಟಿ, ರಾಹುತರಾವ್ ಬರು, ಪ್ರತಿಭಾ ಗೋನಾಳ್, ರೇಖಾ ಬಡಿಗೇರ್ ಹಾಗೂ ಇನ್ನಿತರ ಸಾಹಿತಿ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2203 ಮತಗಟ್ಟೆಗಳಿಗೆ 8464 ಸಿಬ್ಬಂದಿಗಳ ನಿಯುಕ್ತಿ. ಚಂದ್ರಶೇಖರ್ ನಾಯ್ಕ್. ಲೋಕಸಭಾ ಚುನಾವಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್. ಎಸ್ಪಿ ನಿಖಿಲ್. ವಿಡಿಯೋ ವೈರಲ್. ಬಸವರಾಜ್ ಪಾಟೀಲ್ ಇಟಗಿ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಸೈಬರ್ ಠಾಣೆಗೆ ದೂರು. ಬುಧನಗೌಡ ಪಾಟೀಲ್. ಲೋಕಸಭೆ ಚುನಾವಣೆ ಮತಗಟ್ಟೆಗೆ ತೆರಳಿದ ಸಿಬ್ಬಂದಿಗಳು. LVD SRPU ಕಾಲೇಜ್ ಆವರಣದಲ್ಲಿ ಮತಯಂತ್ರಗಳ ವಿತರಣೆ. ಜಿಲ್ಲಾ ಜಂಗಮ ಅರ್ಚಕ ಪುರೋಹಿತ ಸಂಘ ವತಿಯಿಂದ ಜಂಗಮ ಓಟುಗಳಿಗೆ 35 ದಿನಗಳ ಬೇಸಿಗೆ ಶಿಬಿರ. ಮತ್ತು